ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇದು ನನ್ನ ಥರ್ಡ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಇವಾಗ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಡಿ, ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ಇದು ಮಾಡ್ಕೊಂಡಿದ್ದೀನಿ. ಇನ್ನೊಬ್ಬ ಫ್ರೆಂಡ್ ಬರಬೇಕು, ಅವ್ನು ಬಂದಾದಮೇಲೆ ಹೋಗ್ಬೇಕು. ನಾನು ಅಲ್ಲಿ ಹೋದಾದ್ಮೇಲೆ ತೋರಿಸ್ತೀನಿ. ಇವನು ಬಂದ, ಇವಾಗ ಹೋಗಬೇಕು ದೇವಸ್ಥಾನಕ್ಕೆ. ಅಲ್ಲಿ ಹೋಗೋದಾದ್ಮೇಲೆ ಏನೇನು ನಡೆಯುತ್ತೆ, ಏನೇನು ಆಗುತ್ತೆ ನೋಡೋಣ. ಹೋಗೋಣ ಬನ್ನಿ. ಅಲ್ಲಿ ದೇವಸ್ಥಾನ ಹತ್ರ ಹೋದಾದ್ಮೇಲೆ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಎಲ್ಲ ತೋರಿಸ್ತೀನಿ. ರೈಸ್ ಇವಾಗ ದೇವಸ್ಥಾನ ಹತ್ರ ಬಂದಾಯಿತು. ಅವ್ರು ಚಪ್ಪಲಿ ಬಿಡಬೇಕಷ್ಟೇ ನೋಡಿ. ದೇವಸ್ಥಾನ ಮಳೆ ಮಾತಾಡ್ತಾರೆ, ದೇವಸ್ಥಾನಕ್ಕೆ ಬಂದಿರೋದು. ಬಂದಾದಮೇಲೆ ಒಳಗಡೆ ಹೋಗಿ ತೋರಿಸ್ತೀನಿ. ಈಚೆ ಬಂದಾದ್ಮೇಲೆ ತೋರಿಸ್ತೀನಿ. ನೋಡಿ ಬಂದಾಯಿತು, ಆಮೇಲೆ ತೋರಿಸ್ತೀನಿ. ರೈಸ್ ನಾವು ಹೋಗಿದ್ದ ದೇವಸ್ಥಾನದಲ್ಲಿ ಈ ದೇವ್ರುಗಳಿದ್ರು, ಗಣೇಶ, ಸುಬ್ರಹ್ಮಣ್ಯ ಮತ್ತು ಶಿವ ಇದ್ದರು. ಅದನ್ನು ಗೈಸ್ ನಮ್ಮಮ್ಮ ದೇವಸ್ಥಾನಕ್ಕಂತ ಹೂವು ಕೊಟ್ಟಿದ್ದರು. ಅದು ನಾನು ಕವರಲ್ಲಿ ನೋಡಿದ್ದಿಲ್ಲ. ಅದಕ್ಕೆ ಮನೆಗೆ ಬಂದುಬಿಟ್ಟೆ. ಗಣೇಶನಿಗೆ ನಾನು 2-3 ಹೂವನ್ನು ಇಟ್ಬಿಟ್ಟಿದ್ದೀನಿ, ರೋಸ್ ಹೂವು. ಅದಕ್ಕೆ ಮೊಸರನ್ನ ಕೇಳಿದ್ದಕ್ಕೆ ನಮ್ಮಮ್ಮ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕುಯಿ ಅಂತ ಕೊಟ್ಬಿಟ್ಟವ್ರೆ. ಒಗ್ಗರಣೆ ಹಾಕ್ತಾರೆ. ಏನು ಈ ಥರ ಒಂದು ಐಟಮ್ ಕೇಳಿದ್ರೆ ಈ ಥರ ಮಾಡ್ತಾರೆ. ಏನು ಮಾಡೋಣ ಇವಾಗ? ಕುಯ್ಬೇಕು ಟೊಮೆಟೊ. ಮೊಸರನ್ನಕ್ಕೋಸ್ಕರ ಅಂತೂ ಕುಯ್ಲೇಬೇಕು. ಎಲ್ಲ ರೆಡಿ ಮಾಡ್ಕೊಬೇಕು. ಮೊಸರನ್ನ ಆದಮೇಲೆ ತೋರಿಸ್ತೀನಿ ಎಲ್ಲ. ರೈಸ್ ಇದು ಒಗ್ಗರಣೆ ಅನ್ನ. ನಮ್ಮ ಮೊಸರನ್ನ ರೆಡಿ ಆಗಿಲ್ಲ. ಇದು ಒಗ್ಗರಣೆ ರೆಡಿ ಆಗೈತೆ. ವೈಟ್ ಚಿತ್ರಾನ್ನ ಅಂತೆ. ನಾನು ಒಗ್ಗರಣೆ ಅನ್ನ ಅಂದ್ಬಿಟ್ಟೆ. ನೋಡಿ ರೆಡಿ ಆಗೈತೆ. ಕಟ್ ಮಾಡಿಟ್ಕೊಂಡಿದ್ದೀನಿ. ನಾವು ಒಗ್ಗರಣೆ ಹಾಕ್ಬಿಟ್ಟು ಮೊಸರನ್ನ ತಿಂದಿದೆ ಗೈಸ್. ಮೊಸರನ್ನ ರೆಡಿ ಆದಮೇಲೆ ಈ ಥರ ಕಾಣಿಸ್ತೈತೆ ಫುಲ್ಲು. ಆಮೇಲೆ ರೆಡಿ ಆಗಿದ ತಕ್ಷಣ ಬ್ಯಾಟಿಂಗ್ ಮಾಡಿದೆ ಗೈಸ್ ಮೊಸರನ್ನ ಫುಲ್ಲು. ಇಂಡಿಯಾ ಮ್ಯಾಚ್ ಎಷ್ಟು ಸೀರಿಯಸ್ ಆಗೈತಂದ್ರೆ ನೋಡ್ರಿ, 2 6 ಹೊಡ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಫುಲ್ ಇದ್ದಕ್ಸ್ಬಿಟ್ಟು ಅವ್ನು ಗೈಸ್. ಇನ್ನೊಂದು 14 ಬಾಲ್ 6 ರನ್ ಬೇಕು. ಏನು ಮಾಡ್ತಾನೆ ನೋಡೋಣ. ಕ್ಯಾಚ್ ಹೋಗ್ಬಿಡ್ತು, ವಿಕೆಟ್ ಹೋಗ್ಬಿಡ್ತು ಗೈಸ್. ಅವ್ನ ಕಾಲ್ಗೆ ಆವಾಗಲೇ ನೋಡಿದ್ರಲ್ಲ, ಕ್ರ್ಯಾಂಪ್ ಆಗ್ಬಿಟ್ಟೈತೆ. ಅವ್ನಿಗೆ ಆಡೋಕ್ಕಾಗ್ತಿಲ್ಲ. ಆದರೂ ಮಾಡ್ದ. ಹ್ಯಾಟ್ಸ್ ಆಫ್ ಹಾರ್ದಿಕ್. ಇಷ್ಟಾದರೂ ಮಾಡ್ಬಿಟ್ಟು ಹೋಗಿದ್ದಲ್ಲ. ಇನ್ನು 13 ಬಾಲ್ 6 ರನ್ ಹೆಂಗೋ ನೋಡ್ಕೊತಾ ಇದ್ರು. ಇಂಡಿಯಾ ಗೆಲ್ಲುತ್ತೆ ಸರ್ ಗೈಸ್. ಇಂಡಿಯಾ ಗೆದ್ದಾದ್ಮೇಲೆ ಇನ್ನೊಂದ್ಸತಿ ಅದು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ ಗೈಸ್. ಆವಾಗಲೇ ಹೊಡೆದು ಸಿಕ್ಸರ್ಸ್ ನೋಡಿ ಹೆಂಗೆ ಹೊಡೆದಿದ್ದಾನೆ. 3 6 1 4 ಗೈಸ್. ಕಾಲ್ ಕ್ರ್ಯಾಂಪ್ ಆಗಿದ್ರು 3 6 ಹೊಡೆದವನು ಗೈಸ್. ಆದರೂ ಚೆನ್ನಾಗಿ ಆಡ್ದ. ಕಾಲ್ ಕ್ರ್ಯಾಂಪ್ ಆಗಿದ್ದಕ್ಕೆ ಅವನು ಇದು ಮಾಡಿದ ಗೈಸ್. ಜಡೇಜಾ ಏನು ಮಾಡ್ತಾನೆ ನೋಡೋಣ, ಆಮೇಲೆ ತೋರಿಸ್ತೀನಿ ಗೆದ್ದಾದ್ಮೇಲೆ. ಗೈಸ್ ಇವಾಗ ನನ್ನ ಬಿಲ್ಡಿಂಗ್ ಟೂರ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಗೈಸ್ ಹೋಗೋಣ. ಇದು ನನ್ನ ನಿರ್ಮಲ್ ಫ್ರೆಂಡ್. ಇದು ಮನೆ ಬಾಗಿಲು ಹಾಕೈತೆ. ಆಮೇಲೆ ತೆಗೆದಾಗ ತೋರಿಸ್ತೀನಿ. ಇವಾಗ ನಮ್ಮನೆ ನಾನು ತೋರಿಸ್ತೀನಿ. ಬನ್ನಿ ಗೈಸ್, ಇವಾಗ ನಮ್ಮನೆ ನಾನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೆ ಎಂಟ್ರೆನ್ಸು. ಇದೇ ನಮ್ಮ ಮನೆ ಹಾಲು, ನೋಡ್ಕೊಳ್ಳಿ. ಇದೇ ನಮ್ಮ ಮನೆ ಹಾಲು. ಇವಾಗ ನಾನು ಇನ್ನೊಬ್ಬರು ಮನೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಮನೆ. ಬನ್ನಿ ಗೈಸ್, ಇನ್ನೊಂದು ಮನೆ ಹೋಗೋಣ. ಈ ಮನೇನೂ ಬಾಗಿಲು ಹಾಕೈತೆ. ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ಅದಕ್ಕೋಸ್ಕರ ಈ ಮನೇನೂ ಹಿಂಗೆ ತೋರಿಸ್ತೀನಿ. ಆಮೇಲೆ ಬಂದಾದಮೇಲೆ ಇನ್ನೊಂದು ತೋರಿಸ್ತೀನಿ. ಇವಾಗ ಇನ್ನೊಂದು ಮನೆನೂ ತೋರಿಸ್ತೀನಿ ರೀ ಗೈಸ್. ಇಲ್ಲೊಂದು ಮನೆ ಸೆಂಟ್ರಲ್ ಐತೆ, ಅಲ್ಲೊಂದು ಮನೆ ಐತೆ ಗೈಸ್. ಇವಾಗ ಅಲ್ಲಿ ಮೇಲ್ಗಡೆ ಇನ್ನೊಂದು ಮನೆ ಐತೆ. ಅದಂತೂ ಪಕ್ಕ ತೋರಿಸ್ತೀನಿ ಗೈಸ್. ಆ ಮನೆ ಅಂತೂ ಮಿಸ್ ಮಾಡೋಕ್ಕೆ ಆಗೋದಿಲ್ಲ. ಇಲ್ಲಿಗೆ ಇದು ನಮ್ಮ ಸೀಕ್ರೆಟ್ ಸ್ಟೆಪ್ಸು ಮಾಡ್ಕೊಂಡಿರೋದು ನಮ್ಮ ಬಿಲ್ಡಿಂಗಲ್ಲಿ. ಬನ್ನಿ, ಕೆಳಗಡೆನೂ ಕುಡಿಯೋ ನೀರಿರೋ ಜಾಗ ಆಗಿ ನೋಡೋಣ. ಬನ್ನಿ, ಇಲ್ಲಿ ಒಯ್ತಾ ಇದ್ದೀವಿ. ಇನ್ನೊಬ್ಬರು ಮನೆ ತುಂಬ ಸೀಕ್ರೆಟ್ ಪರ್ಸನ್. ಇದು ಯಾರಿಗೂ ತೋರಿಸಿಲ್ಲ, ಇವಾಗಲೇ ರಿವೀಲ್ ಮಾಡೋದಿರೋದು. ಗೈಸ್ ಇಲ್ಲೊಬ್ರು ಮನೆ ಐತೆ, ನೋಡ್ಕೊಳ್ಳಿ. ಇದೇ ಮನೆ, ಅವ್ರ ಮನೆ. ಹತ್ತಿರದಿಂದ ತೋರ್ಸೋಕ್ಕಾಗಲ್ಲ, ಆಮೇಲೆ ತೋರಿಸ್ತೀನಿ ಹತ್ತಿರದಿಂದ ಫುಲ್ಲು. ಇದು ನನ್ನ ಟೆರೇಸು. ಇಲ್ಲೇ ನಾವು ಎಷ್ಟೊಂದು ಗಾಂಚಲಿ ಎಲ್ಲ ಮಾಡಿ ಬಿಸಾಕ್ಬಿಟ್ಟಿದ್ದೀವಿ. ಇದರ ಕೆಳಗಡೆ ಇನ್ನೊಂದು ಸೀನ್ ಹೇಳಬೇಕು. ಇದು ತೋರಿಸಾದ್ಮೇಲೆ ಇನ್ನೊಂದು ಕೆಳಗಡೆ ಸೀನ್ ಹೇಳ್ತೀನಿ. ಬನ್ನಿ ಗೈಸ್.
ಇದೆಲ್ಲ ಹೊಡೆದಾಕಿರೋದು ನಾವೇ, ಫುಲ್ ಎಲ್ಲ ಹೊಡೆದಾಕಿರೋದು ನಾವೇ. ಥರ ಗಲೀಜ್ ಎಲ್ಲ ಮಾಡಿರೋದು ಎಲ್ಲ ಇದು ಮಾಡಿದ್ದೀವಿ. ಇಲ್ಲಿಂದ ಒಂದು ಸತಿ ಅಷ್ಟು ದೂರ ಆಡಿಸಿದೆ ಗೈಸ್, ಒಂದು ಸತಿ ದೂರ ಪಟ ಬಿಟ್ಟಿದೆ, ಕಟ್ ಮಾಡಿಬಿಟ್ಟು ಅದು ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗೋದೆ. ಇದೇ ನಮ್ಮ ಟೆರೇಸು ಫುಲ್ಲು. ಕ್ಯಾಮ್ರಾಮನ್ ತೋರಿಸಿ ಗೈಸ್. ಇಲ್ಲೊಬ್ಬರು ಮನೆಯವರು ಇದ್ದಾರೆ, ಮನೆ ಅವರೇ ಕಟ್ಕೊಂಡು ಚಿಕ್ಕದಾಗಿ ಕಟ್ಕೊಂಡಿರೋದು. ಇದೇ ಮನೆ ಫುಲ್ ಟೆರೇಸು ನೋಡಿ ಸರ್, ಸನ್ನು ಎಷ್ಟು ನೀಟಾಗಿ ಕಾಣಿಸ್ತೈತೆ. ಇಷ್ಟೇ ಗೈಸ್ ನಮ್ಮ ಟೆರೇಸ್ದು. ಇನ್ನು ಕೆಳಗಡೆ ಸೀನ್ ಅಂದರೆ ಕೆಳಗಡೆ ತೋರಿಸು. ಇಲ್ಲಿ ನಾವು ಫಸ್ಟು ಕ್ರಿಕೆಟ್ ಆಡ್ತಿದ್ವಿ. ಕ್ರಿಕೆಟ್ ಆಡ್ಬಿಟ್ಟು ಕೆಳಗಡೆ ಬಾಲ್ ಹೊಡಿತಿದ್ವಿ ಈ ಶೀಟ್ಗೆ. ಅಂಕಲ್ ಆ ಕಡೆ ಇರೋ ಅಂಕಲ್ ಬಂದ್ಬಿಟ್ಟು ನಮಗೆಲ್ಲ ಚೆನ್ನಾಗಿ ಬೈತಿರು, ನಾವು ಓಡೋಯ್ತಿದ್ದಿದ್ದು. ಆಮೇಲೆ ಇಲ್ಲೂ ಆಡ್ತಿದ್ವಿ, ಇಲ್ಲಿಂದ ಪಿಚ್ ಬಿಟ್ಬಿಟ್ಟು ಹೋಗ್ಬಿಟ್ಟು ಆ ಶೀಟ್ ಮೇಲೆ ಬಿಡ್ತಿತ್ತು. ಅಲ್ಲೋ ಒಬ್ಬರು ಅಂಕಲ್ ಇದ್ದರು, ಅವರು ನಮ್ಗೆ ಬೈತಾಯಿದ್ರು. ಆದರೆ ಎಲ್ಲ ಮಜಾ ಮಾಡಿದ್ದೀವಿ ಗೈಸ್. ಒಟ್ಟಿನಲ್ಲಿ ಅಂತೂ ಫುಲ್ ಮಜಾ ಓಡಾಯಿಸಿರೋದೆ ಅಂತ ಅದು ಕಾಣಿಸ್ತೀವಿ ಗೈಸ್. ಇದು ಏನಂದರೆ